ಈಗ ಸದ್ಯಕ್ಕೆ ಭಾಮ ಹರೀಶ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಬಹುಶಃ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಚೇತನ್ ಅವರು ಮಾಡಿರುವಂತಹ ಒಂದು ಪೋಸ್ಟ್. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನ್ ಸರ್? ಈಗ ಜಸ್ಟ್ ಶಾರಾ ಗೋವಿಂದ್ ಅವರು ಮಾತಾಡಿದ್ರು. ಇದು ವಿಕೃತ ಮನಸ್ಸುಳ್ಳಂತ ವ್ಯಕ್ತಿಗಳು ಮಾಡತಕ್ಕಂತ ಹೇಳಿಕೆಗಳು ಸರ್. ಇದು ತಾವು ತಮ್ಮಷ್ಟಕ್ಕೆ ತಾವು ಸಮಾಜದಲ್ಲಿ ತಾವಿರ್ತಕ್ಕಂಥ ಯಾವುದೇ ಇದ್ದಲ್ಲಿ ಕ್ಷೇತ್ರ ಕಳೆದೋಗ್ತಾ ಇದ್ದೀವಿ ಅನ್ನೋ ಒಂದು ತಲೆಗೆ ಬಂದಾಗ ಇಂಥ ಹುಚ್ಚು ಹೇಳಿಕೆಗಳು ಕೊಡೋದು ನಾನು ಸಾಕಷ್ಟು ವ್ಯಕ್ತಿಗಳನ್ನು ನಾನು ಕಂಡಿದ್ದೇನೆ ಸರ್. ಈ ಹೇಳಿಕೆ ಕೂಡ ಒಂದು ಹುಚ್ಚು ತಂದಲ್ಲಿ ಕೂಡಿದ್ದು ಸರ್. ಇದು ಆಕ್ಚುಲಿ ಖಂಡನೀಯ. ಇದು ಅಂದ್ರೆ ಯಾಕಾಗಿ ಇದನ್ನ ಕೊಟ್ಟರು ಅಂತ ಸರ್? ಯಾಕಾಗಿ ಪೋಸ್ಟ್ ಮಾಡಿದ್ರು? ಏನು ಅವಶ್ಯಕತೆ ಇತ್ತು ಸರ್? ಏನು ಅವಶ್ಯಕತೆ ಇದೆ ಏನು ಗೊತ್ತಾ ಸರ್? ಈಗ ಈ ತಾನು ಸಿನಿಮಾ ರಂಗದವರು ಇಲ್ಲ, ಒಂದು ರಾಜಕಾರಣದಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಇಲ್ಲ ಅಂತ ಬಂದಾಗ ಎಲ್ಲೋ ತನ್ನಷ್ಟಕ್ಕೆ ತಾನು ಎಲ್ಲೋ ಮರೆ ಮಾಡಿಸ್ತಾ ಇದ್ದೀನಿ ಅಂತಾಗ ಈ ತರ ಒಂದು ವಿಕೃತ ಮನಸ್ಸು ಉದ್ಭವ ಆಗುತ್ತೆ. ಈ ತರ ವಿಕೃತ ಮನಸ್ಸುಗಳು ಈ ತರ ಒಂದು ಹೇಳಿಕೆಗಳು ಮತ್ತೊಂದು ಮಗದೊಂದು ಕೊಡುವ ನಿಟ್ಟಿನಲ್ಲಿ ಸುದ್ದಿಯಲ್ಲಿ ಇರ್ಬೇಕಂತ ಹೇಳಿ ಮಾಡಕ್ ಹೋಗ್ತಾರೆ. ಬಟ್ ಅದು ನಿಜವಲ್ಲೂ ಚೆನ್ನಾಗಿರಲ್ಲ ಸರ್ ಅದು. ಈಗ ಸಾರಾ ಗೋವಿಂದ್ ಅವರು ಜಸ್ಟ್ ನಮ್ಮ ಜೊತೆ ಮಾತಾಡ್ತಿದ್ರು ಸರ್. ಆಗ ಹೇಳ್ತಿದ್ರು ಅಭಿಮಾನಿಗಳು ಹುಡುಕ್ತಾ ಇದ್ದಾರೆ ಅವ್ರನ್ನ, ಅಷ್ಟು ಕೋಪಗೊಂಡಿದ್ದಾರೆ ಅವ್ರ ಮೇಲೆ ಅಂತ. ಸೊ ಏಕಾಏಕಿ ರೀತಿಯಾಗಿ ವಿರೋಧ ಕಟ್ಕೊಳ್ಳುವಂಥ ಕೆಲಸವನ್ನ ಇವ್ರು ಯಾಕೆ ಮಾಡಬೇಕು ಸರಿ? ಈಗ ನಾನೇ ಒಂದು ಸಮಾಜನೇ ಒಂದು ಅಂತೇಳಿ ವ್ಯಕ್ತಿಗಳ ಹತ್ರ ಮಾಡಕ್ ಹೋದಾಗ ಚೇತನ್ ಅವರು ಅನೇಕ ಬಾರಿಗಳು ನಾನು ನೋಡಿದ್ದೇನೆ ಅವರ ವರ್ತನೆಗಳು ಮತ್ತೊಂದು ಅಲ್ಲ. ಬಟ್ ಈ ತರ ಒಂದು ಹೇಳಿಕೆ ಅವ್ರು ಕೊಡ್ತಾರೆ ಅನ್ನೋದು ಅವ್ರು ಎಷ್ಟು ಕೆಳಮಟ್ಟಿನ ಬುದ್ಧಿ ಇರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ ಸರ್. ಯಾಕಂದ್ರೆ ಯಾರೂ ಆತರ ಒಂದು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗ್ಲಿ ಯಾರೇ ಆಗ್ಲಿ ಅಂತ ಅವ್ರ ವ್ಯಕ್ತಿಗಳ ಬಗ್ಗೆ ಆಗ್ಲಿ ಇದನ್ನ ಜಾಗ ಕೊಟ್ಟಿರೋದು ಮಾಡೋದು ಇಂಥ ಹೇಳಿಕೆ ಕೊಡಬಾರ್ದು. ಈ ತರ ಒಂದು ಪೋಸ್ಟ್ ಮಾಡಕ್ ಕೊಡುದು ಅದು ಏನಂದ್ರೆ ಅಂತ ದೊಡ್ಡ ವ್ಯಕ್ತಿಗಳ ಮೇಲೆ ಪೋಸ್ಟ್ ಮಾಡಿದಾಗ ತಾನು ಲೈಮ್ ಲೈಟ್ ಬರ್ತೀನಿ ಅಂತ ಅನ್ಕೊಂಡಿರೋದು ಹುಚ್ಚಿತನ. ಅದು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾರೆ ಹೊತ್ತು ಅವ್ರು ಯಾವುದೇ ರೀತಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಓಕೆ 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 ಅಂದರೆ ಸರ್ ಈಗ ಅವ್ರ ಅಣ್ಣವರ ಜಯಂತ್ಯೋತ್ಸವ ನೆನ್ನೆ ಆಚರಿಸಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಆ ಟೈಮ್ ಲೈನು ಮ್ಯಾಚ್ ಆಗ್ತಿದೆ ಅಂತ ಅನ್ಸುತ್ತೆ. ಅಂದರೆ ನೀವು ಕೊಟ್ಟಿರೋ ಹೇಳಿಕೆ ಪ್ರಕಾರ ಅವರ ಈ ಒಂದು ಟೈಮ್ ಲೈನ್ ಅಂದರೆ ಪೋಸ್ಟ್ ಮಾಡಿರುವಂಥ ಟೈಮ್ ನೋಡಿದ್ರೆ ಸೊ ಅಣ್ಣವ್ರ ಜಯಂತಿ ಇತ್ತು, ಹಾಗಾಗಿ ಅವರ ವಿರುದ್ಧವಾಗಿ ಪೋಸ್ಟ್ ಮಾಡಬೇಕು ಅಂತ ಅವರ ಮನಸ್ಥಿತಿ ಏನಾದರೂ ಬಂತಾ ಅಂತ? ಅದೇ ಈ ಸಂದರ್ಭದಲ್ಲೇ ಅಂತದು ಉದ್ಭವ ಆಗತ್ತೆ ಸರ್. ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಅದು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ರಾಜಾಜಿನಗರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತೇಳಿ 1994 ನಾವೆಲ್ಲ ಸೇರ್ಕೊಂಡು ಮಾಡಿದೆ ಸರ್. ಬಟ್ ಅಷ್ಟು ಸಾಲದಂದಾಗ ಕರ್ನಾಟಕ ಇವತ್ತು ನಿನ್ನೆ ಶೋಭಾ ಕರಂದ್ಲಾಜೆ ಅವರು ಭಾರತ ರತ್ನ ನೀಡಬೇಕು ಅಂತೇಳಿ ಆ ಒಂದು ಹೇಳಿಕೆಗಳು ನೋಡಿದಾಗ ಬಹಳ ಸಂತೋಷ ಆಗುತ್ತೆ ಸರ್, ಖುಷಿ ಆಗುತ್ತೆ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ನೀಡ್ತಕ್ಕಂಥ ಹೇಳಿಕೆಗೆ ಬಹಳ ಖುಷಿ ಆಗುತ್ತೆ, ಸ್ವಾಗತ ಸರ್. ಅದು ಕೂಡ ನಾವು ಆಕ್ಚುಲಿ ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.